ನಮಸ್ಕಾರ ಸ್ನೇಹಿತರೆ. ಸ್ತ್ರೀ ಶಾಪ ಯಾವ ರೂಪದಲ್ಲಿ ಬರುತ್ತೆ, ಸ್ತ್ರೀ ಶಾಪದಿಂದ ಆಗುವಂತಹ ಸಮಸ್ಯೆಗಳನ್ನು ಕುರಿತು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಮಹಿಳೆಗೆ ನಮ್ಮಲ್ಲಿರುವಂತಹ ಸ್ಥಾನಮಾನ ಎಷ್ಟಿರುತ್ತೆ ಅಂತಂದರೆ, ಎತ್ರೆ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ, ಅಂದರೆ ಎಲ್ಲಿ ನಾರಿಯನ್ನು ಪೂಜಿಸಲ್ಪಡುತ್ತೋ ಅಲ್ಲಿ ದೇವರು ನೆಲೆಸಿರ್ತಾರೆ ಅನ್ನುವಂತಹ ಒಂದು ನಂಬಿಕೆಯನ್ನು ಉಳ್ಳಂತಹವರು ನಾವು. ಹೀಗೆ ಆ ಹೆಣ್ಣಿಗೆ ಎಷ್ಟೆಲ್ಲ ಗೌರವವನ್ನು ಕೊಡಬೇಕು, ಹಾಗೆ ಅವಳ ಶಾಪಕ್ಕೆ ನಾವು ಪಾತ್ರರಾಗಬಾರ್ದು ಅನ್ನುವಂಥದ್ದನ್ನು ಕುರಿತು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹೆಣ್ಣನ್ನು ನವದುರ್ಗೆಯ ಸ್ವರೂಪ ಎಂದು ನಾವು ಕರಿತೇವೆ, ಹಾಗೂ ಹೆಣ್ಣನ್ನು ದೀಪಕ್ಕೆ ಕೂಡ ನಾವು ಹೋಲಿಸ್ತೇವೆ ಮತ್ತು ಲಕ್ಷ್ಮೀ ಸ್ವರೂಪ ಅಂತಲೂ ಕೂಡ ಕರಿತೇವೆ. ಒಂದು ಮನೆ ಅಭಿವೃದ್ಧಿ ಹೊಂದಬೇಕು ಅಂದರೆ ಹೆಣ್ಣಿನ ಪಾತ್ರ ಬಹಳಷ್ಟು ಮುಖ್ಯವಾಗಿರುತ್ತದೆ. ಒಂದು ಹೆಣ್ಣು ತಾಯಿಯಾಗಿ, ತಂಗಿಯಾಗಿ, ಮಡದಿಯಾಗಿ ಮನೆಗೆ ಬರ್ತಾಳೆ. ಹಾಗಾಗಿ ಶಾಸ್ತ್ರಾಧಾರಿತವಾಗಿ ಬಂದಿರುವುದು ಎಲ್ಲವೂ ನಮ್ಮ ಋಣದಲ್ಲೇ ಇದೆ ಎಂದರ್ಥ. ಅನಾಚಾರದಿಂದ ಬರುವುದು ಎಲ್ಲವೂ ಶಾಪದಿಂದ ಬರುವುದು ಎಂದರ್ಥ. ಸ್ತ್ರೀ ಶಾಪ ಎಂದರೆ ಹೆಣ್ಣನ್ನು ಇಷ್ಟಪಟ್ಟು ದೌರ್ಜನ್ಯಪೂರ್ವಕವಾಗಿ ಹೆಣ್ಣಿನ ಮೇಲೆ ತೊಂದರೆ ಮಾಡಿದರೆ, ಅಥವಾ ಇಷ್ಟಪಟ್ಟು ಒಂದು ಹೆಣ್ಣನ್ನು ಅರ್ಧ ದಾರಿಯಲ್ಲಿ ಕೈ ಬಿಡುವುದು, ಹೆಣ್ಣಿಗೆ ತೊಂದರೆ ಕೊಡುವುದು, ವಿವಾಹವಾಗಿ ಹೆಂಡತಿ ಮೇಲೆ ದೌರ್ಜನ್ಯ ಮಾಡುವುದು, ಇವೆಲ್ಲ ಒಂದು ಹೆಣ್ಣಿನ ಶಾಪ, ದೋಷಕ್ಕೆ ಗುರಿಯಾಗುವಂತೆ ಮಾಡುತ್ತದೆ. ಹೆಣ್ಣನ್ನು ಇಷ್ಟಪಟ್ಟು ಮದುವೆ ಆಗ್ತಿದ್ರೆ ಅಥವಾ ತೊಂದರೆ ಕೊಟ್ಟರೆ ಅವಳ ಕಣ್ಣೀರಿನ ಒಂದೊಂದು ಹನಿಯೂ ಶಾಪವಾಗಿ ನಿಮಗೆ ಕಾಡಲು ಶುರುವಾಗುತ್ತೆ. ಆದ್ದರಿಂದ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. ಹೆಣ್ಣಿನ ಮನಸ್ಸು ಎಷ್ಟು ನೊಂದು ನರಳುತ್ತದೆ, ಅಷ್ಟು ಪರಿಣಾಮವಾಗಿ ತೊಂದರೆ ಕೊಟ್ಟಂತಹ ಪುರುಷರಿಗೆ ಪರಿಣಮಿಸ್ತದೆ. ಹಾಗಾಗಿ ಸ್ತ್ರೀ ಶಾಪ ಮತ್ತು ಸರ್ಪಶಾಪ ಒಂದೇ ಮಾರ್ಗದಲ್ಲಿ ಇರುತ್ತದೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗ್ತದೆ. ಹಾಗಾಗಿ ಎರಡೂ ದೋಷಗಳು ಪುರುಷನನ್ನು ನರಳುವಂತೆ ಮಾಡ್ತದೆ. ಆತನ ಜೀವನದಲ್ಲಿ ಏನೇ ಮಾಡಿದರೂ ಕೂಡ ದರಿದ್ರತನ ಹುಟ್ಟುತ್ತದೆ. ಮಾಡುವ ಕೆಲಸದಲ್ಲಿ ಜೀವನ ಜಯವನ್ನು ಸಾಧಿಸಲು ಆಗುವುದಿಲ್ಲ. ಹಾಗೂ ಸ್ತ್ರೀ ಶಾಪದಿಂದಾಗಿ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸಬೇಕಾಗುತ್ತದೆ. ನೆಮ್ಮದಿ ಇರುವುದಿಲ್ಲ, ಸಂತೋಷ ಇರುವುದಿಲ್ಲ. ಇದರಿಂದ ಪಾರಾಗಬೇಕು ಎಂದರೆ ತೊಂದರೆ ಕೊಟ್ಟ ಸ್ತ್ರೀಯರಿಗೆ ಅಥವಾ ಮೋಸ ವಂಚನೆ ಮಾಡಿದಂತಹ ಸ್ತ್ರೀಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಇಲ್ಲವಾದರೆ ಆತ ಶಾಪದಿಂದಾಗಿ, ದರಿದ್ರತನದಿಂದಾಗಿ ನಷ್ಟವನ್ನು ಅನುಭವಿಸಿ ಜೀವನದಲ್ಲಿ ಯಾವುದೇ ಸ್ತ್ರೀಯನ್ನು ವಿವಾಹವಾದರೂ ನೆಮ್ಮದಿ ಮನಃಶಾಂತಿ ಸಿಗದೆ ಮಾನಸಿಕವಾಗಿ ನೆಮ್ಮದಿ ಮನಃಶಾಂತಿಯನ್ನು ಕಳೆದುಕೊಂಡು ಜೀವನದಲ್ಲಿ ಮೊದಲು ಚೆನ್ನಾಗಿರುವುದನ್ನು ನಾಶ ಮಾಡಿಕೊಂಡು ನರಳಾಟವನ್ನು ಅನುಭವಿಸಬೇಕಾಗುತ್ತೆ. ಇದರಿಂದಾಗಿ ಮಾನಸಿಕವಾಗಿ ನೆಮ್ಮದಿ ಹಾಳಾಗ್ತದೆ, ಹಾಗೂ ಆರೋಗ್ಯನೂ ಕೂಡ ಹಾಳಾಗುತ್ತದೆ. ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಇವರ ಸಹಾಯಕ್ಕೆ ಯಾರೂ ಬರೋದಿಲ್ಲ. ಹಾಗಾಗಿ ಈ ರೀತಿ ಸ್ತ್ರೀ ಶಾಪದಿಂದ ಹೊರಗೆ ಬರಲು ಏನೇ ಮಾಡಿದರೂ ಕೂಡ ಈ ಶಾಪದಿಂದ ಮುಕ್ತಿ ಹೊಂದುವುದಿಲ್ಲ ಎಂದು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕರ್ಮದ ಫಲ ನಿಮಗೆ ಅರಿವಾಗ್ತಾ ಇರ್ತದೆ. ಕರ್ಮಫಲವನ್ನು ನಿವಾರಣೆ ಮಾಡಲು ಏನು ಮಾಡಬೇಕು ಎನ್ನುವುದು ಬಹಳಷ್ಟು ಮುಖ್ಯವಾಗುತ್ತದೆ. ಹಾಗಾಗಿ ಯಾರೇ ಆಗಲಿ ಇಷ್ಟಪಟ್ಟ ಹುಡುಗಿಯನ್ನು, ವಿವಾಹವಾದ ಹೆಂಡತಿಯನ್ನು, ಹಾಗೂ ಹೆಣ್ಣಿನ ಸ್ವರೂಪವಾದ ತಾಯಿಯನ್ನು, ಅಕ್ಕ ತಂಗಿಯರನ್ನು ನೋಯಿಸಬಾರ್ದು. ಅವರನ್ನು ಸಂತೋಷವಾಗಿ ಇಟ್ಟುಕೊಳ್ಬೇಕು. ಸ್ನೇಹಿತರೆ, ಸ್ತ್ರೀ ಶಾಪಕ್ಕೆ ಒಮ್ಮೆ ಒಳಗಾದರೆ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಬೇಕಾಗತ್ತೆ. ಆದ್ದರಿಂದ ಹೊರಗೆ ಬರಲಾಗದೆ ತುಂಬ ಪಶ್ಚಾತ್ತಾಪವನ್ನು ಕೂಡ ಪಡಬೇಕಾಗುತ್ತೆ. ಹಾಗಾಗಿ ಹೆಣ್ಣನ್ನು ದೇವರ ರೂಪದಲ್ಲಿ ನಾವು ಕಾಣಬೇಕಾಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈವರೆಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.